ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಸಿಂಗರ್ ಹನುಮಂತ ಕಮಾಲನ್ನೇ ಮಾಡ್ತಿದ್ದಾನೆ. ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಪಾಪ್ಯುಲಾರಿಟಿ ಕೂಡ ಹೆಚ್ಚುತ್ತಿದೆ. ತನ್ನ ಮುಗ್ಧತೆಯ ಮೂಲಕ, ತನ್ನ ಓಪನ್ ಮಾತುಗಳ ಮೂಲಕ ಮತ್ತು ಯಾವುದೇ ಫಿಲ್ಟರ್ ಇಲ್ಲದೆ ಮಾತನಾಡ್ತಿರುವಂಥ ಹನುಮಂತ ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗ್ತಿದ್ದಾನೆ. ಪರಿಣಾಮ ಬಿಗ್ ಬಾಸ್ ಮನೆಯ ಒಳಗೂ ಮತ್ತು ಬಿಗ್ ಬಾಸ್ ಮನೆಯ ಹೊರಗೂ ಫೇವರೆಟ್ ಕಂಟೆಸ್ಟೆಂಟ್ ಆಗಿ ಹನುಮಂತ ಬದಲಾಗ್ತಿದ್ದಾನೆ. ಈಗ ಇದೇ ಹನುಮಂತ ಟಾಸ್ಕ್ನಲ್ಲೂ ಕೂಡ ತಾನೇನು ಹಿಂದೆ ಇಲ್ಲ ಅನ್ನೋದನ್ನು ನಿರೂಪಿಸಿದ್ದಾನೆ. ಈ ಮೂಲಕ ಕನ್ನಡಿಗರ ನಂಬಿಕೆಯನ್ನು ಗೆದ್ದಿದ್ದಾನೆ. ಗೌತಮಿಯ ಅಪನಂಬಿಕೆಯನ್ನು ಸುಳ್ಳು ಅಂತೇಳಿ ಸಾಬೀತುಪಡಿಸಿದ್ದಾನೆ. ಹೌದು, ಈ ವಾರ ಗೌತಮಿ ಜೋಡಿಯನ್ನು ಬದಲಾಯಿಸುವಂತಹ ಒಂದು ಆಪ್ಷನನ್ನು ಬಿಗ್ ಬಾಸ್ ಕೊಟ್ಟಂಥ ಸಂದರ್ಭದಲ್ಲಿ ಹನುಮಂತ ಇಲ್ಲ, ನನ್ನ ಜೋಡಿಯಾಗಿ ಬೇಡ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಜೋಡಿ ಬದಲಾಯಿಸುವಂತಹ ಆಯ್ಕೆಯನ್ನು ಒಪ್ಪಿಕೊಂಡಿದ್ರು. ಆಗ ಹನುಮಂತನ ಬಗ್ಗೆ ಗೌತಮಿ ಕೆಲವು ನಕಾರಾತ್ಮಕ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದರು, ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಉಲ್ಲೇಖ ಮಾಡಿದರು. ಈಗ ಹನುಮಂತ ಅದನ್ನು ಸುಳ್ಳು ಅಥವಾ ನೀವು ಆಯ್ಕೆ ಮಾಡಿದ್ದು ಅಥವಾ ನೀವು ಅಂದ್ಕೊಂಡಿದ್ದು ಸುಳ್ಳು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಈಗ ಟಾಸ್ಕನ್ನು ಆಡೋದ್ರ ಮೂಲಕ, ಟಾಸ್ಕನ್ನು ಗೆಲ್ಲೋದ್ರ ಮೂಲಕ ಹನುಮಂತ ಇದನ್ನು ಸುಳ್ಳು ಅಂತೇಳಿ ನಿರೂಪಿಸಿರೋದು ಮಾತ್ರವಲ್ಲದೆ ತಾನೆಂಥ ಶಕ್ತಿಶಾಲಿ ಅನ್ನೋದನ್ನು ಕೂಡ ನಿರೂಪಿಸಿದ್ದಾರೆ. ಅಲ್ಲಿಗೆ ಹನುಮಂತನ ಆಟಕ್ಕೆ ಬಿಗ್ ಬಾಸ್ ಮನೆಯ ಅಷ್ಟೂ ಜನ ಸ್ಪರ್ಧಿಗಳು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ, ಬಿಗ್ ಬಾಸ್ ಮನೆಯ ಹೊರಗಡೆಯೂ ಕೂಡ ಹನುಮಂತನ ಆಟಕ್ಕೆ ಭಾರಿ ಶಾಬಾಸ್ಗಿರಿಯೇ ಬರ್ತಿದೆ. ಈ ಮೂಲಕ ಗೌತಮಿ ಮತ್ತು ಹನುಮಂತ ಈ ಜೋಡಿ ಒಂದು ವಿಶೇಷವಾದಂಥ ಜೋಡಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ನಂಬ್ತಾ ಇದ್ದಾರೆ. ಹೌದು, ಏನಾಯಿತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದು ಅಷ್ಟು ಸುಲಭ ಅಲ್ಲ. ಬಿಗ್ ಬಾಸ್ ಮನೆಯ ಆಟ ಅಷ್ಟು ಈಸಿಯಾಗಿ ನಡೆಯೋದು ಕೂಡ ಇಲ್ಲ. ಬಿಗ್ ಬಾಸ್ ಮನೆಯ ಒಂದೊಂದು ಆಟವೂ ಕೂಡ ವಿಶೇಷವಾಗಿರ್ತದೆ. ಬಿಗ್ ಬಾಸ್ ಮನೆಯ ಒಂದೊಂದು ಆಟದ ಶೈಲಿಯೂ ಕೂಡ ವಿಚಿತ್ರವಾಗಿರ್ತದೆ. ಹನುಮಂತ ಬಿಗ್ ಬಾಸ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಇದ್ದಂತಹ ಬಿಗ್ ಬಾಸ್ ಮನೆಯ ವಾತಾವರಣ ಹಾಗೂ ಈಗ ಇರುವಂಥ ವಾತಾವರಣಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಸ್ಪರ್ಧಿಗಳ ಜೊತೆಗೆ ಚೆನ್ನಾಗಿ ಬೆರೆತು ಬೇಷ್ ಎನ್ನಿಸ್ಕೊಳ್ತಿರುವಂಥ ಹನುಮಂತ ಕನ್ನಡಿಗರ ಮತ್ತು ಬಿಗ್ ಬಾಸ್ ಪ್ರೇಮಿಗಳ ಫೇವರೆಟ್ ಸ್ಪರ್ಧಿ ಆಗ್ತಿರ್ತಾರೆ. ಹೀಗಿರುವಾಗ ಹನುಮಂತ ದಿನಕ್ಕೆ ತನ್ನ ಆಟದ ಶೈಲಿಯನ್ನು ಬದಲಾಯಿಸ್ಕೊಳ್ತಾ ಬಿಗ್ ಬಾಸ್ ಮನೆಗೆ ಒಗ್ಗಿಕೊಳ್ತಾ ಹೋಗ್ತಾ ಇರೋದು ಸಹಜವಾಗಿ ಎಲ್ಲರೂ ಕೂಡ ಖುಷಿ ಪಡುವಂಥ ಸಂಗತಿಯೇ. ಹೀಗಿರುವಾಗಲೇ ಹನುಮಂತ ಟಾಸ್ಕ್ಗಳಲ್ಲೂ ಕೂಡ ಸೂಪರ್ ಆಗಿ ಆಡ್ತಿದ್ದಾರೆ. ಗುರುವಾರ ನಡೆದಂಥ ಟಾಸ್ಕ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಗಂಟೆಗಳ ಕಾಲ ಹನುಮಂತ ಕಂಟಿನ್ಯೂ ಆಗಿ ಆಡಿ ಗೌತಮಿಯವರ ಜೊತೆಗೆ ಒಂದು ರೀತಿಯಲ್ಲಿ ಸಾಥನ್ನು ಕೊಟ್ಟಂಥ ಪರಿಣಾಮ ಗೌತಮಿಯವರ ನಂಬಿಕೆಯೇ ಸುಳ್ಳು ಮಾಡಿದ್ದಾರೆ. ಗೌತಮಿ ಮಾಡಿದಂಥ ಆರೋಪ ಸುಳ್ಳು ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಆ ಮೂಲಕ ಆಟಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಮೆಚ್ಚುಗೆ ಮಹಾಪೂರ್ವೇ ಹರಿದು ಬರುವಂತೆ ಮಾಡಿಕೊಂಡಿದ್ದಾರೆ. 2 ಡಬ್ಬಿಯ ಮಾದರಿಯ ವಸ್ತುಗಳನ್ನು ಇಡಲಾಗಿರುತ್ತೆ. ಅದರ ಮೇಲೆ ಸ್ಪರ್ಧಿಗಳು ಕೂರಬೇಕು. ಬಳಿಕ ಬಾಕ್ಸ್ ಒಂದನ್ನು ನೀಡಲಾಗ್ತದೆ. ಆ ಬಾಕ್ಸ್ನಲ್ಲಿ ಕಾಲಿನಲ್ಲಿ ಒತ್ತಿದ್ದು ಹಿಡ್ಕೊಂಡು ನಿಲ್ಲಬೇಕು. ಅದು ಕೂಡ ಹೇಗೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇದನ್ನು ಹನುಮಂತ ಮತ್ತು ಗೌತಮಿ ಉತ್ತಮವಾಗಿ ಆಡ್ತಾರೆ. ಇಬ್ಬರು ಹೊಂದಾಣಿಕೆಯ ಆಟವನ್ನು ಆಡಿ ಗೆಲ್ತಾರೆ ಕೂಡ. 3 ಗಂಟೆಗಳ ಕಾಲ ಇದೇ ರೀತಿ ಹಿಡ್ಕೊಂಡು ಆಟ ಆಡಿ ಗೆಲ್ತಾನೆ. ಇದರ ನಡುವೆ ತಮಾಷೆಯನ್ನು ಕೂಡ ಮಾಡ್ತಾ ಹನುಮಂತ ಈ ಆಟವನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಈ ವಾರ ಗೌತಮಿ ಹಾಗೂ ಹನುಮಂತ ಒಟ್ಟಾಗಿ ಆಟವನ್ನು ಆಡಿದರು. ಬಿಗ್ ಬಾಸ್ ಜೋಡಿಯನ್ನು ಬದಲಾಯಿಸುವಂಥ ಆಯ್ಕೆಯನ್ನು ಗೌತಮಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆಗ ಹನುಮಂತನ ಬಗ್ಗೆ ಕೆಲವು ತಕರಾರುಗಳನ್ನು ತೆಗೆದಿದ್ದಂಥ ಗೌತಮಿ, ಹನುಮಂತ ಮೂಡಿ, ಅವನಿಗೆ ನಾವು ಹೇಳಿದರೆ ಮಾಡೋದಿಲ್ಲ, ಅವನಿಗೆ ಮಾಡಬೇಕು ಅನಿಸಿದ್ರೆ ಮಾತ್ರ ಮಾಡ್ತಾನೆ, ಅವನಿಗೆ ಟಾಸ್ಕ್ ಗೆಲ್ಲಲೇಬೇಕು ಅಂತ ಹೇಳಿ ಛಲ ಇಲ್ಲ ಅಂಥೇಳಿ ಇದೇ ಗೌತಮಿ ದೂರ ಇದ್ದರು. ಆದರೆ ಈಗ ಟಾಸ್ಕ್ ಆಡೋದ್ರ ಮೂಲಕ, ಟಾಸ್ಕನ್ನು ಗೆಲ್ಲೋದ್ರ ಮೂಲಕ ಹನುಮಂತ ಇದನ್ನು ಸುಳ್ಳು ಅಂತೇಳಿ ಸಾಬೀತು ಮಾಡಿದ್ದಾನೆ. ಈ ರೀತಿ ಕಾಲಿನಲ್ಲೇ ಡಬ್ಬನ ಹಿಡಿದು ಹನುಮಂತ ಗೌತಮಿ ಬರೋಬ್ಬರಿ 3 ಗಂಟೆಗಳ ಕಾಲ ಈ ಪೊಸಿಷನಲ್ಲಿ ಈ ಡಬ್ಬವನ್ನು ಹಿಡ್ಕೊಂಡು ಕೂತಿದ್ರು ಅಂತ ಹೇಳಿದ್ರೆ ಬಹುಶಃ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಎಂತಹ ಟಫ್ ಟಾಸ್ಕನ್ನು 3 ಗಂಟೆಗಳ ಕಾಲ ಮಾಡಿದ್ದಾರೆ ಇವರು ಅಂತೇಳಿ. ಈ ಮೂಲಕ ಹನುಮಂತ ಕೇವಲ ಮನೋರಂಜನೆ ಮಾತ್ರವಲ್ಲ, ಆಟವನ್ನು ಕೂಡ ಚೆನ್ನಾಗಿ ಆಡ್ತಾನೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಕಳೆದ ವಾರ ಕ್ಯಾಪ್ಟನ್ ಆಗಿದ್ದಂಥ ಹನುಮಂತ ಈ ವೇಳೆ ಉತ್ತಮ ಕ್ಯಾಪ್ಟನ್ಸಿ ಅನ್ನುವಂಥ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದ. ಅದಕ್ಕಿಂತ ಮುಂಚೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯನ್ನು ಪಡೆದಂತಹ ಏಕೈಕ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಹನುಮಂತ. ಇಂಥ ಹನುಮಂತ ಈಗ ಬಿಗ್ ಬಾಸ್ ಮನೆಯ ಮಂದಿಯ, ಅಂದರೆ ಒಳಗಡೆ ಇರುವಂಥ ಮಂದಿಯ ಮತ್ತು ಹೊರಗಡೆಯ ವೀಕ್ಷಕರ ಮೆಚ್ಚುಗೆ ಮತ್ತು ಬೇಷ್ ಅನ್ನುವಂಥ ಚಪ್ಪಾಳೆಯನ್ನು ಪಡೆದುಕೊಳ್ತಾ ಇದ್ದಾನೆ. ದಿನಕ್ಕೆ ಹನುಮಂತನ ಪಾಪ್ಯುಲಾರಿಟಿ ಹೆಚ್ಚುತ್ತಾನೆ ಇದೆ. ಹನುಮಂತ ಅಂತ ಹೇಳಿದ್ರೆ ಒಂದು ವಿಶೇಷವಾದಂಥ ಗೌರವ ಕೂಡ ಎಲ್ರಿಗೂ ಕೂಡ. ಹಾಗಾಗಿನೇ ಹನುಮಂತನ ಬಗ್ಗೆ ಎಲ್ಲರಲ್ಲೂ ಕೂಡ ಪಾಸಿಟಿವ್ ಒಪಿನಿಯನ್ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲ, ಹನುಮಂತ ಗೆಲ್ಲುವಂಥ ಫೇವರೆಟ್ ಕಂಟೆಸ್ಟೆಂಟ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಈ ಹಿಂದೆ ಆಡಿದಂಥ ಅಷ್ಟೂ ಟಾಸ್ಕ್ಗಳಲ್ಲೂ ಕೂಡ ಹನುಮಂತ ಗೆಲ್ತಾ ಬಂದಿದ್ದಾರೆ. ಇದಕ್ಕೆ ಪೂರಕವಾಗಿ ಇವತ್ತು ಪ್ರಸಾರ ಆಗುವಂಥ ಎಪಿಸೋಡ್ನಲ್ಲೂ ಕೂಡ ಹನುಮಂತ ಸುಂದರವಾಗಿ ಡ್ಯಾನ್ಸ್ ಮಾಡೋದ್ರ ಮೂಲಕ ತಾನು ಎಲ್ಲದರಲ್ಲೂ ಕೂಡ ಸೈ ಅಂತೇಳಿ ಅನಿಸ್ಕೊಂಡಿದ್ದಾರೆ. ಅಷ್ಟು ಸುಲಭವಾಗಿ ಹನುಮಂತ ಯಾವುದನ್ನು ಕೂಡ ಬಿಟ್ಟುಕೊಡೋದಿಲ್ಲ ಅನ್ನೋದನ್ನು ಕೂಡ ಈ ಮೂಲಕ ಸಂದೇಶವನ್ನು ರವಾನಿಸಿದ್ದಾರೆ.
ಅಲ್ಲಿಗೆ ಹನುಮಂತ ಇಂಥ ಛಲಗಾರ, ಹನುಮಂತ ಇಂಥ ವಿಶೇಷ ಆಟಗಾರ, ಹನುಮಂತನ ಶಕ್ತಿ ಏನು, ಸಾಮರ್ಥ್ಯ ಏನು ಅನ್ನೋದು ಬಹಿರಂಗ ಆಗಿದೆ. ಹನುಮಂತನ ಆಟಕ್ಕೆ ಬಿಗ್ ಬಾಸ್ ಮಂದಿ ಎಲ್ಲ ಫಿದಾ ಆಗಿದ್ದಾರೆ, ಕಳೆದು ಹೋಗಿದ್ದಾರೆ. ಹನುಮಂತ ಈ ರೀತಿಯೂ ಕೂಡ ಆಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿರೋದು ಮಾತ್ರವಲ್ಲದೆ ಬಿಗ್ ಬಾಸ್ ಮನೆಯ ಆಟದ ಶೈಲಿಯನ್ನೇ ಬದಲಾವಣೆ ಮಾಡ್ತಿದ್ದಾರೆ. ಅಸಲಿಗೆ ಬಿಗ್ ಬಾಸ್ ಅಂತ ಹೇಳಿದರೆ ಹನುಮಂತನಿಗೆ ಏನೋ ಒಂದು ಭಾವನೆ ಇತ್ತು. ಆದರೆ ಈಗ ದಿನಕ್ಕೆ ಬಿಗ್ ಬಾಸ್ಗೆ ಒಗ್ಗಿಕೊಳ್ಳುತ್ತಿರುವಂಥ ಹನುಮಂತ ತನ್ನ ಆಟದ ಶೈಲಿಯನ್ನು ಬಿಗ್ ಬಾಸ್ಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಂಡು ಆಟವನ್ನು ಆಡ್ತಾ ಇರುವಂಥದ್ದು ಬಹಳ ಮೆಚ್ಚುಗೆಯ ಸಂಗತಿ ಅಂತಲೇ ಹೇಳ್ಬೋದು. ಒಟ್ಟಾರೆ ಹನುಮಂತನ ಈ ಆಟದ ಶೈಲಿ ಮತ್ತು ಹನುಮಂತ ಈಗ ಟಾಸ್ಕ್ಗಳನ್ನು ಗೆಲ್ಲುವಂಥ ಪರಿ, ಇದನ್ನು ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ದೊಡ್ಡ ಕಮಾಲ್ ನಡೆಯೋದರಲ್ಲಿ ಡೌಟೇ ಇಲ್ಲ ಅನ್ನೋಂಥ ಮಾತುಗಳು ವ್ಯಕ್ತ ಆಗ್ತಿದ್ದಾವೆ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಹನುಮಂತನ ಆಟದ ಬಗ್ಗೆ ನಿಮ್ಮ ಮೆಚ್ಚುಗೆಯ ಮಾತುಗಳು ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.